ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದ್ರೆ, ನೀವು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಡೀಟೇಲ್ಸ್ ಕೊಡಲು ಬಂದಿದ್ದೇನೆ. ಸೊ ಈ ಜಾಬ್ ಆಪರ್ಚುನಿಟಿ ಬಂದು ಟೆಕ್ ಮಹೇಂದ್ರ ಕಡೆಯಿಂದ. ಮತ್ತೆ ಇದ್ರಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ, ನೀವು ಜಸ್ಟ್ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ವೀಕ್ಷಕರೇ, ನಿಮ್ಗೆ 13,000 ತಿಂಗಳ ಸಂಬಳ ಕೊಡುವಂತ ಜಾಬ್ ಆಗಿರುತ್ತೆ. ಮನೇಲೆ ಕುತ್ಕೊಂಡು, ಅದು 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು 13,000 ಕೊಡ್ತಾರೆ ಅಂದ್ರೆ ಯಾರಿಗ್ ಬೇಡ ಗುರು ಈ ಆಪರ್ಚುನಿಟಿ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಬರೋದಾಯ್ತು ಅಂದ್ರೆ, ನೋಡ್ರಿ, ಈ ಕಂಪ್ನಿ ಹೆಸರು ಬಂದು ಟೆಕ್ ಮಹೇಂದ್ರ ಅಂದ್ಬಿಟ್ಟು, ಸರಿನಾ. ಸೊ ಇದ್ರಲ್ಲಿ ಏನ್ ನಿಮ್ ಪೋಸ್ಟ್ ಅಂದ್ರೆ ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ, ಅಂದ್ರೆ ವಾಯ್ಸ್ ಪ್ರೊಸೆಸಿಂಗ್ ಆಗಿರುತ್ತೆ, ಕಾಲ್ ಸೆಂಟರ್ ತರ ಜಾಬ್ ಆಗಿರುತ್ತೆ. ಇದು ನಿಮ್ಗೇನು ಅಂದ್ರೆ ಫುಲ್ ಟೈಮ್, ಇದು ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಬಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಫ್ರೆಶರ್ಸ್ ಆಗಿರೋರು ಆಗಿರ್ಬೋದು, ಹೌಸ್ ವೈಫ್ ಆಗಿರೋರು ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರೋರು ಸಹ ಈ ಇದಕ್ಕೆ ಅಪ್ಲೈ ಮಾಡಬಹುದು, ಎಲಿಜಿಬಲ್ ಇರುವಂತದ್ದು. ಸೊ ಜಾಬ್ ಡೀಟೇಲ್ಸ್ ಅಂತ ಬಂತು ಅಂದ್ರೆ, ಇದ್ರ ಟೈಟಲ್ ಬಂದು ಡೊಮೆಸ್ಟಿಕ್ ವಾಯ್ಸ್ ಪ್ರೋಸೆಸ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ರಿಕ್ವೈರ್ಮೆಂಟ್ ಏನಪ್ಪಾ ಅಂತ ಅಂದ್ರೆ, ಬೇಸಿಕ್ ಇಂಗ್ಲಿಷ್ ಮತ್ತೆ ಹಿಂದಿ ಮಾತಾಡೋಕೆ ಬರಬೇಕು. ಅದ್ರಲ್ಲಿ ಕಮ್ಯುನಿಕೇಶನ್ ಒಂದು ಲೆವೆಲ್ ಅಲ್ಲಿ ಇದ್ರೆ ನಿಮ್ಗೆ ಈ ಜಾಬ್ ಸಿಕ್ಕಂತೆ ವೀಕ್ಷಕರೇ. ಸೊ ಇದ್ರಲ್ಲಿ ಏನೇನಿರುತ್ತೆ ಅಂದ್ರೆ, ನೀವು ಕಸ್ಟಮರ್ ಕಾಲ್, ಇಮೇಲ್ ಮತ್ತೆ ವಾಟ್ಸ್ಆಪ್ ಮೂಲಕ ನಿಮ್ಗೆ ಕಸ್ಟಮರ್ ಡೇಟಾ ಎಲ್ಲ ಕೊಡ್ತಾರೆ. ನೀವು ಅವ್ರ ಸಮಸ್ಯೆಗಳೇನೇನಿದೆಯಾ ಅದನ್ನ ಸರಿಪಡಿಸುವಂತದ್ದು. ಸೊ ನಿಮ್ಗೆ ಇದಕ್ಕೆ ಏನು ಲ್ಯಾಪ್ಟಾಪ್ ಇರಬೇಕು, ಮತ್ತೆ ವೈಫೈ ಇರಬೇಕು. ವೈಫೈ ಇದು ನನಗೆ ಗೊತ್ತಿರೋ ಪ್ರಕಾರ ಕಂಪ್ನಿಯವರೇನೆ ನಿಮ್ಗೆ ವೈಫೈ ಬಿಲ್ ಸಹ ಅಮೌಂಟ್ ರೀಪೇ ಮಾಡ್ತಾರೆ. ಸೊ ಇದ್ರಲ್ಲಿ ಏನು ಅಂದ್ರೆ, ಎಷ್ಟು ಅವರ್ಸ್ ಕೆಲಸ ಮಾಡ್ಬೇಕಾಗತ್ತೆ ನೀವು ಅಂತ ಅಂದ್ರೆ ವೀಕ್ಷಕರೇ, ದಿನಕ್ಕೆ 9.5 ಗಂಟೆ ಕೆಲಸ ಇರ್ತಿತ್ತೆ, 1 ಗಂಟೆ ಬ್ರೇಕ್ ಇರ್ತಿತ್ತೆ. ವಾರಕ್ಕೆ 5 ದಿನ ಕೆಲಸ ಇರ್ತಿತ್ತೆ, ನಿಮ್ಗೆ 2 ದಿನ ವೀಕೆಂಡ್ ಅಲ್ಲಿ ರಜೆ ಇರುತ್ತೆ. ಸೊ ರಜಾ ಅನ್ನೋದು ವೇರಿ ಆಗ್ಬೋದು, ವೀಕ್ ಆಫ್ ಅನ್ನೋದು. ಸೊ ಡಿಪೆಂಡ್ಸ್ ಆಗುತ್ತೆ. ಮತ್ತೆ ಶಿಫ್ಟ್ ಅನ್ನೋದು ಬರೋದಾಯ್ತು ಅಂದ್ರೆ, ಯಾವ್ಯಾವ ಶಿಫ್ಟ್ ಇರುತ್ತೆ ಅಂದ್ರೆ ವೀಕ್ಷಕರೇ, ಇದು 24/7 ರೊಟೇಷನಲ್ ಶಿಫ್ಟ್ ಆಗಿರುತ್ತೆ. ಸೊ ಒಂದೊಂದು ವಾರ ಒಂದೊಂದು ಶಿಫ್ಟ್ ನಿಮ್ಗೆ ಬೀಳ್ತಾ ಇರ್ತಿತ್ತೆ, ಡಿಪೆಂಡ್ಸ್ ಅಪಾನ್ ದಿ ಸಿಚುಯೇಷನ್ಸ್. ಸೊ ನಿಮ್ಗೆ ಇಲ್ಲಿ ಡಿವೈಸ್ ರಿಕ್ವೈರ್ಮೆಂಟ್ಸ್ ಏನೇನು ಬರ್ಬೋದು, ಯಾವ್ಯಾವ ರೀತಿ ಡಿವೈಸಸ್ ಇರಬೇಕು, ನಿಮ್ಗೆ ಏನೇನು ಮಿನಿಮಮ್ ಕಾನ್ಫಿಗರೇಷನ್ಸ್ ಇರಬೇಕು ಅನ್ನೋದೇ ಆಯ್ತು ಅಂದ್ರೆ, ನಿಮ್ಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು. ಅದ್ರಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರೋದೇನು, ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಇರಬೇಕು, ಅಥವಾ ವಿಂಡೋಸ್ 11. ವಿಂಡೋಸ್ 10 ಗಿಂತ ಒಳಗಡೆ ಅಂದ್ರೆ ವಿಂಡೋಸ್ 8 ಅಥವಾ ವಿಂಡೋಸ್ 7 ಇರಬಾರ್ದು. ಏನೇ ಇದ್ರು ನಿಮ್ಗೆ ವಿಂಡೋಸ್ 10 ಅಥವಾ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ಸ್ ಇರುವಂತದ್ದೇ ಸಿಸ್ಟಮ್ ಆಗಿರ್ಬೇಕು. ಪ್ರೊಸೆಸರ್ ಅಂತ ಬಂದ್ರೆ ವೀಕ್ಷಕರಲ್ಲಿ ನಿಮ್ಗೆ AMD ರೈಸನ್ ಪ್ರೊಸೆಸರ್ ಆಗಿರ್ಬೇಕು, ಅಥವಾ ಇಂಟೆಲ್ i5 ಸೀರೀಸ್ ಆಗಿರ್ಲೇಬೇಕು. ಅದ್ರ ಜೊತೆ ರ್ಯಾಮ್ ಕಾನ್ಫಿಗರೇಷನ್ಸ್ ಅಂತ ಬಂದ್ರೆ ನಿಮ್ಗೆ ಮಿನಿಮಮ್ 8GB ಇರಬೇಕು. ಇಂಟರ್ನೆಟ್ ಸ್ಪೀಡ್ ಅಂತ ಬರೋದಾಯ್ತು ಅಂದ್ರೆ ಮಿನಿಮಮ್ 20 Mbps ಇರಲೇಬೇಕು. ಮತ್ತೆ ನಿಮ್ಮ ಹತ್ರ ಹೆಡ್ಸೆಟ್ ಅನ್ನೋದು ಕಡ್ಡಾಯವಾಗಿರ್ಲೇಬೇಕು. ಇದರಲ್ಲಿ ವಿಶೇಷ ಕ್ವಾಲಿಫಿಕೇಶನ್ ಅವ್ರು ಏನ್ ಕೇಳಿದ್ದಾರೆ ಟೆಕ್ ಮಹೇಂದ್ರ ಅವರಪ್ಪ ಅಂತ ಅಂದ್ರೆ, ನಿಮ್ಗೆ ಟೈಪಿಂಗ್ ಬರಬೇಕು. ಟೈಪಿಂಗ್ ಅಲ್ಲಿ ಏನು ಟೆಸ್ಟ್ಗಳು ಅಥವಾ ಹಿಂಗೆ ಅಕ್ಯುರೇಸಿ ಅನ್ನೋದು ಜಡ್ಜ್ ಮಾಡ್ತಾರೆ. ಟೈಪಿಂಗ್ ಅಲ್ಲಿ ಏನು 30 ವರ್ಡ್ಸ್ ಪರ್ ಮಿನಿಟ್, 40 ವರ್ಡ್ಸ್ ಪರ್ ಮಿನಿಟ್, 60 ವರ್ಡ್ಸ್ ಪರ್ ಮಿನಿಟ್ ಅನ್ನೋದೆಲ್ಲ ಏನು ನಮ್ಮ ಮೆರಿಟ್ ಆಗಿರುತ್ತೆ. ಸೊ ನೀವು ಏನು 30 ವರ್ಡ್ಗಳು 1 ನಿಮಿಷದಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ, ಅದು ನಿಮ್ಮ ಸಾಮರ್ಥ್ಯ ಆಗಿರ್ಬೇಕು. ಅದನ್ನ ಇವ್ರು ಇಲ್ಲಿ ಕೇಳ್ತಿದ್ದಾರೆ. ಅದು ಏನು 30 ವರ್ಡ್ಸ್ ಪರ್ ಮಿನಿಟ್ ಆಗಿರ್ಬೇಕು. ಬಟ್ ಅದ್ರಲ್ಲಿ ಏನು ಕಂಡೀಷನ್, 90 ಭಾಗ ಕರೆಕ್ಟ್ ಆಗಿರ್ಬೇಕು. ಮಿಸ್ಟೇಕ್ಸ್ ಆಗುತ್ತೆ, ಐ ಅಗ್ರಿ. ಬಟ್ ಏನು ಅಂದ್ರೆ ಅದ್ರಲ್ಲಿ ನಿಮ್ಗೆ 30 ವರ್ಡ್ಸ್ ಪರ್ ಮಿನಿಟ್ ವಿತ್ 90% ಅಕ್ಯುರಸಿ ಅನ್ನೋದು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ. ಇನ್ನು ಸ್ಯಾಲರಿ ಡೀಟೇಲ್ಸ್ ಹೋಗೋದಾಯ್ತು ಅಂದ್ರೆ ವೀಕ್ಷಕರೇ, ಇಲ್ಲಿ ಫ್ರೆಶರ್ಸ್ ಗೆ 13,000 ಪ್ರತಿ ತಿಂಗಳು ಕೊಡುವಂತದ್ದು. ಎಕ್ಸ್ಪೀರಿಯನ್ಸ್ ಇದ್ರೆ ಈ ಟೈಪಿಂಗ್ ಅಥವಾ ಈ ಕಾಲ್ ಸೆಂಟರ್ ಜಾಬ್ಸ್ ಅಲ್ಲೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ನಿಮ್ಗೆ 22,000 ರೂಪಾಯಿ ಪ್ರತಿ ತಿಂಗಳು ಸಿಗುವಂತದ್ದು. ಇಲ್ಲಿ ಏನು ಅಂದ್ರೆ ಫಿಕ್ಸ್ಡ್ ಸ್ಯಾಲರಿ ಸಹ ಇರುತ್ತೆ, ಮತ್ತೆ ನಿಮ್ಗೆ ಬೋನಸಸ್ ಸಹ ನಿಮ್ಮ ಕೆಲಸದ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಏನೇನ್ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಾಯ್ತು ಅಂದ್ರೆ, ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತೆ 10ನೇ ಕ್ಲಾಸ್ ಪಾಸ್ ಆಗಿದ್ರೆ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್, 12th ಪಾಸ್ ಆಗಿದ್ರೆ 12th ಮಾರ್ಕ್ಸ್ ಕಾರ್ಡ್, ಇಲ್ಲ ನೀವು UG ಮಾಡಿದ್ದೀರಾ ಅಂದ್ರೆ ನಿಮ್ದು UG ಸರ್ಟಿಫಿಕೇಟ್. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ಈ ಜಾಬ್ ನ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ ಎಲ್ಲ ಹಾಕಿರ್ತೀನಿ ವೀಕ್ಷಕರೇ, ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಅಪ್ಲೈ ಮಾಡೋರು ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋವಾಗ ಸುಲಭ ಆಗೋಗುತ್ತೆ. ಕ್ಯಾಂಡಿಡೇಟ್ ಆಗಿದ್ರೆ ನೀವು ಹಳೆ ಇರುವಂತ ಏನು ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನೋದು ಕೊಡ್ತಾರಲ್ಲ ಕಂಪ್ನಿಗಳಲ್ಲಿ, ಇದನ್ನು ಇಟ್ಕೊಂಡಿರ್ಬೇಕಾಗಿರುತ್ತೆ. ಇಂಟರ್ವ್ಯೂ ಪ್ರೋಸೆಸ್ ಅಂದ್ರೆ ನಿಮ್ಗೆ ಇಲ್ಲಿ 4 ಪ್ರೋಸೆಸ್ ಇದೆ, ಅಥವಾ 4 ರೌಂಡ್ಸ್ ಅನ್ನೋದು ಹೇಳ್ಬೋದು ವೀಕ್ಷಕರೇ. ಮೊದಲನೇದಾಗಿ HR ರೌಂಡ್ ಆಗಿರುತ್ತೆ. ಇದ್ರಲ್ಲಿ ಏನು ನಿಮ್ಗೆ ಯಾವ್ಯಾವ ರೀತಿ ಏನೇನ್ ನಿಮ್ ರಿಕ್ವೈರ್ಮೆಂಟ್ಸ್ ಅನ್ನು ಬೇಸಿಕ್ ಒಂದು ಇಂಟರ್ವ್ಯೂ ತಗೊಳ್ತಾರೆ. ನಂತರ ಬಂದ್ರೆ ಆಪ್ಸ್ ರೌಂಡ್ ಅಂತ, ಅಂದ್ರೆ ಆಪರೇಷನ್ ರೌಂಡ್ ಅಂತ ಕರಿತೀವಿ. ಇದ್ರಲ್ಲಿ ಏನು ನೀವು ಟೈಪಿಂಗ್ ಆಗ್ಲಿ, ಕಮ್ಯುನಿಕೇಶನ್ ಆಗ್ಲಿ, ಇವೆರಡನ್ನ ಚೆಕ್ ಮಾಡುವಂತದ್ದು.
ಮೂರನೇದು ಏನು ಅಂದ್ರೆ ನಿಮ್ಮ ವಾಯ್ಸ್ ಟೆಸ್ಟ್ ಮಾಡ್ತಾರೆ, ನೀವು ಯಾವ ರೀತಿ ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ಆಂಗ್ಲ ಭಾಷೆಯಲ್ಲಿ ಮತ್ತೆ ಹಿಂದಿ ಭಾಷೆಯಲ್ಲಿ ಅನ್ನೋದು. ನಾಲ್ಕನೇದು ಬಂದು ನಿಮ್ಗೆ ಕ್ಲೈಂಟ್ ರೌಂಡ್ ಅಂತ ಕರೀತಾರೆ, ಇದು ಫೈನಲ್ ರೌಂಡ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಕ್ಲೈಂಟ್ ಮೂಲಕ ನೀವು ಯಾವ ರೀತಿ ಇಂಟ್ರಾಕ್ಟ್ ಮಾಡಿ ನೀವು ಯಾವ ರೀತಿ ಸೊಲ್ಯೂಷನ್ ಕೊಡುವಂತದ್ದು, ಅಂದ್ರೆ ಇವೆಲ್ಲ ನಿಮ್ಗೆ ಮುಂಚೆನೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಮೇಲೆ ಫೈನಲ್ ನೀವು ಜಾಬ್ ಅಪಾಯಿಂಟ್ ಆಗೋಕ್ಕೂ ಮುಂಚೆ ಈ ರೀತಿ ಒಂದು ಕಾಲ್ ಅನ್ನು ತಗೊಂಡು ನಿಮ್ನ ಜಡ್ಜ್ ಮಾಡ್ತಾರೆ. ಸೊ ಇದರಲ್ಲಿ ಇದಾಗಿತ್ತು, ಇಷ್ಟು ಮಾಹಿತಿ ನಮಗ್ ಸಿಕ್ಕಿರುವಂತದ್ದು. ಮತ್ತೆ ಇನ್ನೊಂದು ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಗೆ 3 ತಿಂಗಳು ಕೊಡ್ತಾರೆ, ಆದ್ರೆ 3 ತಿಂಗಳಲ್ಲಿ ಒಂದು ಲೀವ್ ಹಾಕೋಂಗಿಲ್ಲ, ಕಂಟಿನ್ಯೂಸ್ ಇರುತ್ತೆ 3 ತಿಂಗಳು. ಅಂದ್ರೆ ಶನಿವಾರ ಭಾನುವಾರ ರಜೆ ಇರುತ್ತೆ, 5 ದಿವಸದಲ್ಲಿ ನೀವು ವರ್ಕಿಂಗ್ ಮಾಡ್ತೀರಾ ಅಲ್ವಾ, ಆ ಇದ್ರಲ್ಲಿ ನಿಮ್ಗೆ ಯಾವ್ದೇ ಲೀವ್ ಕೊಡಲ್ಲ. ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಲ್ಯಾಪ್ಟಾಪ್ ನಿಮ್ ಹತ್ರ ಇಲ್ಲ ಅಂತಂದ್ರೆ ನೀವು ರೆಂಟ್ ಮಾಡ್ಬೋದು ಅಥವಾ EMI ಆಪ್ಷನ್ಸ್ ಅಲ್ಲಿ ತಗೊಂಡ್ಬೋದು. ಸೊ ಈ ಅಪ್ಲಿಕೇಶನ್ ಜಾಬ್ ಲಿಂಕ್ ನಾನು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಹಾಕಿರ್ತೀನಿ, ಸೊ ತಪ್ಪದೇ ವಿಸಿಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ, ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.